ಬಿಸಿಲ ನಾಡು ಕೊಪ್ಪಳ ಅಂದರೆ ನೆನಪಾಗೋದು ಅಲ್ಲಿನ ಕಲ್ಲಿನ ಬೆಟ್ಟಗಳು. ಆದರೆ ಇಲ್ಲೊಬ್ಬ ರೈತ ಸಾಮಾನ್ಯ ಮಾವಿನ ಬದಲು ಕೆಜಿಗೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಿಶ್ವದ ಅತ್ಯಂತ ದುಬಾರಿ ಮಾವಿನ ಹಣ್ಣನ್ನು ಬೆಳೆದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾನೆ. ಈ ಕುರಿತು ಒಂದು ವರದಿಯಿದೆ ನೋಡಿ. ಕೊಪ್ಪಳದಲ್ಲಿ ರೈತ ಬೆಳೆದ ಮಿಯಾಜಾಕಿ ಮಾವಿನ ಹಣ್ಣು ಪ್ರತಿ ಕೆಜಿಗೆ ಬರೋಬ್ಬರಿ 2,50,000 ರೂಪಾಯಿ. ಅಬ್ಬಬ್ಬ, ಈ ಹಣ್ಣು ನೋಡಿ, ಇದು ಅಂತಿಂಥ ಮಾವಿನ ಹಣ್ಣಲ್ಲ, ಜಗತ್ತಿನ ದುಬಾರಿ ಮಾವಿನ ಹಣ್ಣು. ಇವುಗಳ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಿ. 1 ಕೆಜಿಗೆ ಬರೋಬ್ಬರಿ 2.5 ಲಕ್ಷ ರೂಪಾಯಿ. ಹೌದು, ಜಪಾನ್ ಮೂಲದ ಮಿಯಾಜಾಕಿ ಎಂಬ ದುಬಾರಿ ತಳಿಯ ಮಾವು. ಇದನ್ನು ಕೊಪ್ಪಳದ ರೈತರೊಬ್ಬರು ಯಶಸ್ವಿಯಾಗಿ ಬೆಳೆದು ಸಾಧನೆ ಮಾಡಿದ್ದಾರೆ. ಕೊಪ್ಪಳ ತಾಲೂಕಿನ ಕಲ್ಲತಾವಾಗೇರ ಗ್ರಾಮದ ಪ್ರಗತಿಪರ ರೈತ ನಾಗಪ್ಪ ಬನಗಾಳ ಮಿಯಾಜಾಕಿ ಬೆಳೆದಿದ್ದಾರೆ. 3 ವರ್ಷಗಳ ಹಿಂದೆ ಕೊಪ್ಪಳದಲ್ಲಿ ನಡೆದ ಮಾವು ಮೇಳದಲ್ಲಿ ಈ ಮಿಯಾಜಾಕಿ ತಳಿಯ ವಿಶ್ವದ ದುಬಾರಿ ಮಾವನ್ನ ಪ್ರದರ್ಶನಕ್ಕೆ ಇಡಲಾಗಿತ್ತು. ಅಲ್ಲಿ ಇದರ ಬಗ್ಗೆ ತಿಳಿದುಕೊಂಡಿದ್ದ ರೈತ ನಾಗಪ್ಪ ಹಠ ಬಿಡದೆ ಸುಮಾರು 200 ಸಸಿಗಳನ್ನು ತಂದು ತಮ್ಮ ಜಮೀನಿನಲ್ಲಿ ಪೋಷಿಸಿದ್ದಾರೆ. ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳ ಸಮರ್ಪಕ ಮಾರ್ಗದರ್ಶನದಲ್ಲಿ ನಾಗಪ್ಪ ಅವರು ಶ್ರಮವಹಿಸಿ ಈ ತೋಟ ನಿರ್ಮಿಸಿದ್ದಾರೆ. ಕೇವಲ 3 ವರ್ಷಗಳಲ್ಲಿ ಗಿಡಗಳು ಫಸಲು ನೀಡಲು ಆರಂಭಿಸಿದ್ವು. ತೋಟದ ತುಂಬೆಲ್ಲ ಸುಂದರವಾದ ನೇರಳೆ ಮಿಶ್ರಿತ ಕೆಂಪು ಬಣ್ಣದ ಮಾವುಗಳು ಕಂಗೊಳಿಸ್ತಾ ಇವೆ. ಕೊಪ್ಪಳದಾಗ ಕೃಷಿ ಇದರ ತೋಟಗಾರಿಕೆ ಇಲಾಖೆ ಇದೆ ಹೋಗಿದೆ ಸರ್. ಅದು ಒಂದು ರೈತರದ್ದು ಹಣ್ಣು 2 ಲಕ್ಷ ರೂಪಾಯಿ ಕೆ ಜಿ, 2.5 ಲಕ್ಷ ರೂಪಾಯಿ ಕೆ ಜಿ ಅಂದಕ್ಕೆ ಮೇಕೆ ಇದು ಮಿಯಾಜಾಕಿ ಹಣ್ಣು ಸಸಿಗಳನ್ನು ನಾವು ಬೆಳೆಸ್ಬೇಕಂತೇಳಿ ಮತ್ತು ಬರೀ ಆನ್ಲೈನಾಗ ನೋಡಿದ್ವಿ. ಆಮೇಲೆ ಮತ್ತು ಕೃಷಿ ಇಲಾಖೆ ಒಳಗನ ಮತ್ತು ತೋಟಗಾರಿಕೆ ಆಫೀಸರ್ನ ವಿಚಾರ ಮಾಡಿದ್ವಿ. ನಿಮ್ಮನೆ ಬೆಳೆದೈತೆ ಅಂದ್ರೆ ಮತ್ತು ನೀವು ತಂದು ಇದು ಮಾಡಿರಿ ಅಂತಂದರು. ಸಸಿಗಳನ್ನ 200 ಗಿಡ ತರಿಸಿದ್ವಿ. ಅದು ಹಣ್ಣು 3 ವರ್ಷ ಆಯ್ತು ಈಗ ನಾವು ಹಚ್ಚಿ. ಈಗ ಸ್ಟಾರ್ಟಿಂಗು ಅದು ಹಣ್ಣು ಬಿಡಕಂತೈತಿ. ಆದ್ರೆ ಇಳುವರಿ ಒಂದು ಸ್ವಲ್ಪ ಚೆನ್ನಾಗೈತೆ. ಆದರೆ ಈ ಹಿಂದೆ ಕೊಪ್ಪಳದ ಮಾವು ಮೇಳದಲ್ಲಿ ಈ ಹಣ್ಣನ್ನು ಪ್ರದರ್ಶನಕ್ಕೆ ಇಟ್ಟಾಗ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು. ಈಗ ಸ್ವತಃ ಕೊಪ್ಪಳದ ಮಣ್ಣಿನಲ್ಲೇ ಈ ಬೆಳೆ ಬಂದಿರುವುದು ಜಿಲ್ಲೆಗೆ ಹೆಮ್ಮೆಯ ವಿಷಯ. ಇನ್ನು ಈ ದುಬಾರಿ ಬೆಳೆಯ ಮಾರುಕಟ್ಟೆ ಬಗ್ಗೆ ಆತಂಕ ಪಡಬೇಕಿಲ್ಲ ಅಂತ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಇದನ್ನ ಹಿಂದಿನ ವರ್ಷ 7ನೇ ಮಾವು ಮೇಳದಲ್ಲಿ 7ನೇ ವರ್ಷದ ಮಾವು ಮೇಳದಲ್ಲಿ ನಾವು ಮಿಯಾಜಾಕಿಯನ್ನು ಹಣ್ಣನ್ನು ಪರಿಚಯ ಮಾಡಿಸಿದ್ವಿ ಪ್ರದರ್ಶನಕ್ಕೆ. ಅದು ಜಪಾನೀಸ್ ತಳಿ. ಅದು 2.5 ಲಕ್ಷ ರೂಪಾಯಿ ಕೆ ಜಿ. ಅದು ಯಾಕಂದ್ರೆ ಗೂಗಲ್ನಾಗ ಹೋಗಿ ಹೊಡೆದು ನೋಡಿದ್ರೆ ಅದು 2.5 ಲಕ್ಷ ರೂಪಾಯಿ ಕೆ ಜಿ ತೋರಿಸೈತಿ. ಅದನ್ನು ನಾವು ಪ್ರದರ್ಶನಕ್ಕಿಟ್ಟು ಮಾವು ಮೇಳದಲ್ಲಿ ಇದು ಮಾಡಿದಾಗ ಸಾಕಷ್ಟು ಜನ ರೈತರು ಅದನ್ನು ನೋಡಿದ್ರು, ಸಾಕಷ್ಟು ಜನ ಸಾರ್ವಜನಿಕರು ನೋಡಿದ್ರು. ಇವರು ನಾಗಪ್ಪ ಬಂಗಾಳನ ಒಬ್ಬ ರೈತರು ಅದನ್ನು ನೋಡಿದಾಗ ಸರ್ ನಾನು ಬೆಳಿಬೇಕಂತ ಕೇಳಿದಾಗ ಆಯಿತು ಬೆಳೀರಿ ಅಂತ ಹೇಳಿದ್ರು. ಮತ್ತು ಸಸಿಗಳು ಎಲ್ಲಿ ಸಿಗ್ತಾವೆ ಅಂತ ಹೇಳಿದ್ರು. ಮತ್ತು ಅದು ನಾವು ಕೆಲವೊಂದು ನರ್ಸರಿಗಳು ರೆಫರ್ ಮಾಡಿದ್ವಿ. ಅವ್ರು ಕೋಲ್ಕತ್ತಾದಿಂದ ಆ ಸಸಿಗಳನ್ನ ತರಿಸಿದ್ದಾರೆ, ಒಂದು 200 ಸಸಿಗಳನ್ನು. ಈಗ ಅವರು ತಮ್ಮ ಹೊಲದಲ್ಲಿ ಬೆಳೆದಿದ್ದಾರೆ. ಈಗ ಅದು 3ನೇ ವರ್ಷ ಆಗಿದೆ. ಈಗ ಸಾಕಷ್ಟು ಕಾಯಿಗಳನ್ನು ಬಿಟ್ಟಿದ್ದಾವೆ, ಒಂದು 20-30 ಗಿಡಗಳು ಇನ್ನೂ ಬೆಳವಣಿಗೆ ಹಂತದಲ್ಲಿದ್ದಾವೆ. ಖುಷಿ ಅನಿಸುತ್ತೆ. ಮಿಯಾಜಾಕಿ ಮಾವು ಈಗ ಕೊಪ್ಪಳದ ಹೆಮ್ಮೆಯ ಗುರುತಾಗಿ ಮಾರ್ಪಟ್ಟಿದೆ. ನಾಗಪ್ಪ ಬಗನಾಳ ಅವರ ಈ ಕಾರ್ಯ ಇತರ ರೈತರಿಗೂ ಮಾದರಿಯಾಗಲಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಬಿಸಿಲ ನಾಡು ಕೊಪ್ಪಳ ಅಂದರೆ ನೆನಪಾಗೋದು ಅಲ್ಲಿನ ಕಲ್ಲಿನ ಬೆಟ್ಟಗಳು. ಆದರೆ ಇಲ್ಲೊಬ್ಬ ರೈತ ಸಾಮಾನ್ಯ ಮಾವಿನ ಬದಲು ಕೆಜಿಗೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಿಶ್ವದ ಅತ್ಯಂತ ದುಬಾರಿ ಮಾವಿನ ಹಣ್ಣನ್ನು ಬೆಳೆದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾನೆ. ಈ ಕುರಿತು ಒಂದು ವರದಿಯಿದೆ ನೋಡಿ. ಕೊಪ್ಪಳದಲ್ಲಿ ರೈತ ಬೆಳೆದ ಮಿಯಾಜಾಕಿ ಮಾವಿನ ಹಣ್ಣು ಪ್ರತಿ ಕೆಜಿಗೆ ಬರೋಬ್ಬರಿ 2,50,000 ರೂಪಾಯಿ. ಅಬ್ಬಬ್ಬ, ಈ ಹಣ್ಣು ನೋಡಿ, ಇದು ಅಂತಿಂಥ ಮಾವಿನ ಹಣ್ಣಲ್ಲ, ಜಗತ್ತಿನ ದುಬಾರಿ ಮಾವಿನ ಹಣ್ಣು. ಇವುಗಳ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಿ. 1 ಕೆಜಿಗೆ ಬರೋಬ್ಬರಿ 2.5 ಲಕ್ಷ ರೂಪಾಯಿ. ಹೌದು, ಜಪಾನ್ ಮೂಲದ ಮಿಯಾಜಾಕಿ ಎಂಬ ದುಬಾರಿ ತಳಿಯ ಮಾವು. ಇದನ್ನು ಕೊಪ್ಪಳದ ರೈತರೊಬ್ಬರು ಯಶಸ್ವಿಯಾಗಿ ಬೆಳೆದು ಸಾಧನೆ ಮಾಡಿದ್ದಾರೆ. ಕೊಪ್ಪಳ ತಾಲೂಕಿನ ಕಲ್ಲತಾವಾಗೇರ ಗ್ರಾಮದ ಪ್ರಗತಿಪರ ರೈತ ನಾಗಪ್ಪ ಬನಗಾಳ ಮಿಯಾಜಾಕಿ ಬೆಳೆದಿದ್ದಾರೆ. 3 ವರ್ಷಗಳ ಹಿಂದೆ ಕೊಪ್ಪಳದಲ್ಲಿ ನಡೆದ ಮಾವು ಮೇಳದಲ್ಲಿ ಈ ಮಿಯಾಜಾಕಿ ತಳಿಯ ವಿಶ್ವದ ದುಬಾರಿ ಮಾವನ್ನ ಪ್ರದರ್ಶನಕ್ಕೆ ಇಡಲಾಗಿತ್ತು. ಅಲ್ಲಿ ಇದರ ಬಗ್ಗೆ ತಿಳಿದುಕೊಂಡಿದ್ದ ರೈತ ನಾಗಪ್ಪ ಹಠ ಬಿಡದೆ ಸುಮಾರು 200 ಸಸಿಗಳನ್ನು ತಂದು ತಮ್ಮ ಜಮೀನಿನಲ್ಲಿ ಪೋಷಿಸಿದ್ದಾರೆ.
ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳ ಸಮರ್ಪಕ ಮಾರ್ಗದರ್ಶನದಲ್ಲಿ ನಾಗಪ್ಪ ಅವರು ಶ್ರಮವಹಿಸಿ ಈ ತೋಟ ನಿರ್ಮಿಸಿದ್ದಾರೆ. ಕೇವಲ 3 ವರ್ಷಗಳಲ್ಲಿ ಗಿಡಗಳು ಫಸಲು ನೀಡಲು ಆರಂಭಿಸಿದ್ವು. ತೋಟದ ತುಂಬೆಲ್ಲ ಸುಂದರವಾದ ನೇರಳೆ ಮಿಶ್ರಿತ ಕೆಂಪು ಬಣ್ಣದ ಮಾವುಗಳು ಕಂಗೊಳಿಸ್ತಾ ಇವೆ. ಕೊಪ್ಪಳದಾಗ ಕೃಷಿ ಇದರ ತೋಟಗಾರಿಕೆ ಇಲಾಖೆ ಇದೆ ಹೋಗಿದೆ ಸರ್. ಅದು ಒಂದು ರೈತರದು ಈ ಹಣ್ಣು 2 ಲಕ್ಷ ರೂಪಾಯಿ ಕೆಜಿ, 2.5 ಲಕ್ಷ ರೂಪಾಯಿ ಕೆಜಿ ಅಂದಕ್ಕೆ ಮೇಕಿ ಇದು ಮೇಯಾಜಾಕಿ ಹಣ್ಣು ಸಸಿಗಳನ್ನು ನಾವು ಬೆಳೆಸ್ಬೇಕಂತೇಳಿ ಮತ್ತು ಬರೀ ಆನ್ಲೈನಾಗ ನೋಡಿದ್ವಿ. ಆಮೇಲೆ ಮತ್ತು ಕೃಷಿ ಇಲಾಖೆ ಒಳಗನ ಮತ್ತು ತೋಟಗಾರಿಕೆ ಆಫೀಸರ್ನ ವಿಚಾರ ಮಾಡಿದ್ವಿ. ನಿಮ್ಮನೆ ಬೆಳೆದೈತೆ ಅಂದ್ರೆ ಮತ್ತು ನೀವು ತಂದು ಇದು ಮಾಡಿರಿ ಅಂತಂದರು. ಸಸಿಗಳನ್ನು 200 ಗಿಡ ತರಿಸಿದ್ವಿ. ಅದು ಹಣ್ಣು 3 ವರ್ಷ ಆಯ್ತು ಈಗ ನಾವು ಹಚ್ಚಿ. ಈಗ ಸ್ಟಾರ್ಟಿಂಗು ಅದು ಹಣ್ಣು ಬಿಡಕಂತೈತಿ. ಆದ್ರೆ ಇಳುವರಿ ಒಂದು ಸ್ವಲ್ಪ ಚೆನ್ನಾಗೈತೆ. ಆದರೆ ಈ ಹಿಂದೆ ಕೊಪ್ಪಳದ ಮಾವು ಮೇಳದಲ್ಲಿ ಈ ಹಣ್ಣನ್ನು ಪ್ರದರ್ಶನಕ್ಕೆ ಇಟ್ಟಾಗ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು. ಈಗ ಸ್ವತಃ ಕೊಪ್ಪಳದ ಮಣ್ಣಿನಲ್ಲೇ ಈ ಬೆಳೆ ಬಂದಿರುವುದು ಜಿಲ್ಲೆಗೆ ಹೆಮ್ಮೆಯ ವಿಷಯ. ಇನ್ನು ಈ ದುಬಾರಿ ಬೆಳೆಯ ಮಾರುಕಟ್ಟೆ ಬಗ್ಗೆ ಆತಂಕ ಪಡಬೇಕಿಲ್ಲ ಅಂತ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಇದನ್ನ ಹಿಂದಿನ ವರ್ಷ 7ನೇ ಮಾವು ಮೇಳದಲ್ಲಿ 7ನೇ ವರ್ಷದ ಮಾವು ಮೇಳದಲ್ಲಿ ನಾವು ಮಿಯಾಜಾಕಿಯನ್ನು ಹಣ್ಣನ್ನು ಪರಿಚಯ ಮಾಡಿಸಿದ್ವಿ ಪ್ರದರ್ಶನಕ್ಕೆ. ಅದು ಜಪಾನೀಸ್ ತಳಿ. ಅದು 2.5 ಲಕ್ಷ ರೂಪಾಯಿ ಕೆ ಜಿ. ಅದು ಯಾಕಂದ್ರೆ ಗೂಗಲ್ನಾಗ ಹೋಗಿ ಹೊಡೆದು ನೋಡಿದ್ರೆ ಅದು 2.5 ಲಕ್ಷ ರೂಪಾಯಿ ಕೆ ಜಿ ತೋರಿಸೈತಿ. ಅದನ್ನು ನಾವು ಪ್ರದರ್ಶನಕ್ಕಿಟ್ಟು ಮಾವು ಮೇಳದಲ್ಲಿ ಇದು ಮಾಡಿದಾಗ ಸಾಕಷ್ಟು ಜನ ರೈತರು ಅದನ್ನು ನೋಡಿದ್ರು, ಸಾಕಷ್ಟು ಜನ ಸಾರ್ವಜನಿಕರು ನೋಡಿದ್ರು. ಇವರು ನಾಗಪ್ಪ ಬಂಗಾಳನ ಒಬ್ಬ ರೈತರು ಅದನ್ನು ನೋಡಿದಾಗ ಸರ್ ನಾನು ಬೆಳಿಬೇಕಂತ ಕೇಳಿದಾಗ ಆಯಿತು ಬೆಳೀರಿ ಅಂತ ಹೇಳಿದ್ರು. ಮತ್ತು ಸಸಿಗಳು ಎಲ್ಲಿ ಸಿಗ್ತಾವೆ ಅಂತ ಹೇಳಿದ್ರು. ಮತ್ತು ಅದು ನಾವು ಕೆಲವೊಂದು ನರ್ಸರಿಗಳು ರೆಫರ್ ಮಾಡಿದ್ವಿ. ಅವ್ರು ಕೋಲ್ಕತ್ತಾದಿಂದ ಆ ಸಸಿಗಳನ್ನ ತರಿಸಿದ್ದಾರೆ, ಒಂದು 200 ಸಸಿಗಳನ್ನು. ಈಗ ಅವರು ತಮ್ಮ ಹೊಲದಲ್ಲಿ ಬೆಳೆದಿದ್ದಾರೆ. ಈಗ ಅದು 3ನೇ ವರ್ಷ ಆಗಿದೆ. ಈಗ ಸಾಕಷ್ಟು ಕಾಯಿಗಳನ್ನು ಬಿಟ್ಟಿದ್ದವು, ಒಂದು 20-30 ಗಿಡಗಳು ಇನ್ನೂ ಬೆಳವಣಿಗೆ ಹಂತದಲ್ಲಿದ್ದಾವೆ. ಖುಷಿ ಅನಿಸುತ್ತೆ. ಮಿಯಾಜಾಕಿ ಮಾವು ಈಗ ಕೊಪ್ಪಳದ ಹೆಮ್ಮೆಯ ಗುರುತಾಗಿ ಮಾರ್ಪಟ್ಟಿದೆ. ನಾಗಪ್ಪ ಬಗನಾಳ ಅವರ ಈ ಕಾರ್ಯ ಇತರ ರೈತರಿಗೂ ಮಾದರಿಯಾಗಲಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಬಿಸಿಲ ನಾಡು ಕೊಪ್ಪಳ ಅಂದರೆ ನೆನಪಾಗೋದು ಅಲ್ಲಿನ ಕಲ್ಲಿನ ಬೆಟ್ಟಗಳು. ಆದರೆ ಇಲ್ಲೊಬ್ಬ ರೈತ ಸಾಮಾನ್ಯ ಮಾವಿನ ಬದಲು ಕೆಜಿಗೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಿಶ್ವದ ಅತ್ಯಂತ ದುಬಾರಿ ಮಾವಿನ ಹಣ್ಣನ್ನು ಬೆಳೆದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾನೆ. ಈ ಕುರಿತು ಒಂದು ವರದಿಯಿದೆ ನೋಡಿ. ಕೊಪ್ಪಳದಲ್ಲಿ ರೈತ ಬೆಳೆದ ಮಿಯಾಜಾಕಿ ಮಾವಿನ ಹಣ್ಣು ಪ್ರತಿ ಕೆಜಿಗೆ ಬರೋಬ್ಬರಿ 2,50,000 ರೂಪಾಯಿ. ಅಬ್ಬಬ್ಬ, ಈ ಹಣ್ಣು ನೋಡಿ, ಇದು ಅಂತಿಂಥ ಮಾವಿನ ಹಣ್ಣಲ್ಲ, ಜಗತ್ತಿನ ದುಬಾರಿ ಮಾವಿನ ಹಣ್ಣು. ಇವುಗಳ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಿ. 1 ಕೆಜಿಗೆ ಬರೋಬ್ಬರಿ 2.5 ಲಕ್ಷ ರೂಪಾಯಿ. ಹೌದು, ಜಪಾನ್ ಮೂಲದ ಮಿಯಾಜಾಕಿ ಎಂಬ ದುಬಾರಿ ತಳಿಯ ಮಾವು. ಇದನ್ನು ಕೊಪ್ಪಳದ ರೈತರೊಬ್ಬರು ಯಶಸ್ವಿಯಾಗಿ ಬೆಳೆದು ಸಾಧನೆ ಮಾಡಿದ್ದಾರೆ. ಕೊಪ್ಪಳ ತಾಲೂಕಿನ ಕಲ್ಲತಾವಗೇರ ಗ್ರಾಮದ ಪ್ರಗತಿಪರ ರೈತ ನಾಗಪ್ಪ ಬನಗಾಳ ಮಿಯಾಜಾಕಿ ಬೆಳೆದಿದ್ದಾರೆ. 3 ವರ್ಷಗಳ ಹಿಂದೆ ಕೊಪ್ಪಳದಲ್ಲಿ ನಡೆದ ಮಾವು ಮೇಳದಲ್ಲಿ ಈ ಮಿಯಾಜಾಕಿ ತಳಿಯ ವಿಶ್ವದ ದುಬಾರಿ ಮಾವನ್ನ ಪ್ರದರ್ಶನಕ್ಕೆ ಇಡಲಾಗಿತ್ತು. ಅಲ್ಲಿ ಇದರ ಬಗ್ಗೆ ತಿಳಿದುಕೊಂಡಿದ್ದ ರೈತ ನಾಗಪ್ಪ ಹಠ ಬಿಡದೆ ಸುಮಾರು 200 ಸಸಿಗಳನ್ನು ತಂದು ತಮ್ಮ ಜಮೀನಿನಲ್ಲಿ ಪೋಷಿಸಿದ್ದಾರೆ. ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳ ಸಮರ್ಪಕ ಮಾರ್ಗದರ್ಶನದಲ್ಲಿ ನಾಗಪ್ಪ ಅವರು ಶ್ರಮವಹಿಸಿ ಈ ತೋಟ ನಿರ್ಮಿಸಿದ್ದಾರೆ. ಕೇವಲ 3 ವರ್ಷಗಳಲ್ಲಿ ಗಿಡಗಳು ಫಸಲು ನೀಡಲು ಆರಂಭಿಸಿದ್ವು. ತೋಟದ ತುಂಬೆಲ್ಲ ಸುಂದರವಾದ ನೇರಳೆ ಮಿಶ್ರಿತ ಕೆಂಪು ಬಣ್ಣದ ಮಾವುಗಳು ಕಂಗೊಳಿಸ್ತಾ ಇವೆ. ಕೊಪ್ಪಳದಾಗ ಕೃಷಿ ಇದರ ತೋಟಗಾರಿಕೆ ಇಲಾಖೆ ಇದೆ ಹೋಗಿದೆ ಸರ್. ಅದು ಒಂದು ರೈತರದು ಈ ಹಣ್ಣು 2 ಲಕ್ಷ ರೂಪಾಯಿ ಕೆಜಿ, 2.5 ಲಕ್ಷ ರೂಪಾಯಿ ಕೆಜಿ ಅಂದಕ್ಕೆ ಮೇಕಿ ಇದು ಮೇಯಾಜಾಕಿ ಹಣ್ಣು ಸಸಿಗಳನ್ನು ನಾವು ಬೆಳೆಸ್ಬೇಕಂತೇಳಿ ಮತ್ತು ಬರೀ ಆನ್ಲೈನಾಗ ನೋಡಿದ್ವಿ. ಆಮೇಲೆ ಮತ್ತು ಕೃಷಿ ಇಲಾಖೆ ಒಳಗನ ಮತ್ತು ತೋಟಗಾರಿಕೆ ಆಫೀಸರ್ನ ವಿಚಾರ ಮಾಡಿದ್ವಿ. ನಿಮ್ಮನೆ ಬೆಳೆದೈತೆ ಅಂದ್ರೆ ಮತ್ತು ನೀವು ತಂದು ಇದು ಮಾಡಿರಿ ಅಂತಂದರು. ಸಸಿಗಳನ್ನು 200 ಗಿಡ ತರಿಸಿದ್ವಿ. ಅದು ಹಣ್ಣು 3 ವರ್ಷ ಆಯ್ತು ಈಗ ನಾವು ಹಚ್ಚಿ. ಈಗ ಸ್ಟಾರ್ಟಿಂಗು ಅದು ಹಣ್ಣು ಬಿಡಕಂತೈತಿ. ಆದ್ರೆ ಇಳುವರಿ ಒಂದು ಸ್ವಲ್ಪ ಚೆನ್ನಾಗೈತೆ. ಆದರೆ ಈ ಹಿಂದೆ ಕೊಪ್ಪಳದ ಮಾವು ಮೇಳದಲ್ಲಿ ಈ ಹಣ್ಣನ್ನು ಪ್ರದರ್ಶನಕ್ಕೆ ಇಟ್ಟಾಗ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು. ಈಗ ಸ್ವತಃ ಕೊಪ್ಪಳದ ಮಣ್ಣಿನಲ್ಲೇ ಈ ಬೆಳೆ ಬಂದಿರುವುದು ಜಿಲ್ಲೆಗೆ ಹೆಮ್ಮೆಯ ವಿಷಯ. ಇನ್ನು ಈ ದುಬಾರಿ ಬೆಳೆಯ ಮಾರುಕಟ್ಟೆ ಬಗ್ಗೆ ಆತಂಕ ಪಡಬೇಕಿಲ್ಲ ಅಂತ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಇದನ್ನ ಹಿಂದಿನ ವರ್ಷ 7ನೇ ಮಾವು ಮೇಳದಲ್ಲಿ 7ನೇ ವರ್ಷದ ಮಾವು ಮೇಳದಲ್ಲಿ ನಾವು ಮಿಯಾಜಾಕಿಯನ್ನು ಹಣ್ಣನ್ನು ಪರಿಚಯ ಮಾಡಿಸಿದ್ವಿ ಪ್ರದರ್ಶನಕ್ಕೆ. ಅದು ಜಪಾನೀಸ್ ತಳಿ. ಅದು 2.5 ಲಕ್ಷ ರೂಪಾಯಿ ಕೆ ಜಿ. ಅದು
ಯಾಕಂದ್ರೆ ಗೂಗಲ್ಲೇ ಹೋಗಿ ಹೊಡೆದು ನೋಡಿದ್ರೆ ಅದು 2.5 ಲಕ್ಷ ರೂಪಾಯಿ ಕೆ ಜಿ ತೋರಿಸೈತಿ. ಅದನ್ನು ನಾವು ಪ್ರದರ್ಶನಕ್ಕಿಟ್ಟು ಮಾವು ಮೇಳದಲ್ಲಿ ಇದು ಮಾಡಿದಾಗ ಸಾಕಷ್ಟು ಜನ ರೈತರು ಅದನ್ನು ನೋಡಿದ್ರು, ಸಾಕಷ್ಟು ಜನ ಸಾರ್ವಜನಿಕರು ನೋಡಿದ್ರು. ಒಬ್ಬ ಇವರು ನಾಗಪ್ಪ ಬಂಗಾಳ ಅನ್ನೋ ಒಬ್ಬ ರೈತರು ಅದನ್ನು ನೋಡಿದಾಗ ಸರ್ ನಾನು ಬೆಳಿಬೇಕಂತ ಕೇಳಿದಾಗ ಆಯಿತು ಬೆಳೀರಿ ಅಂತ ಹೇಳಿದ್ರು. ಮತ್ತು ಸಸಿಗಳು ಎಲ್ಲಿ ಸಿಗ್ತಾವೆ ಅಂತ ಹೇಳಿದ್ರು. ಮತ್ತು ಅದು ನಾವು ಕೆಲವೊಂದು ನರ್ಸರಿಗಳು ರೆಫರ್ ಮಾಡಿದ್ವಿ. ಅವ್ರು ಕೋಲ್ಕತ್ತಾದಿಂದ ಆ ಸಸಿಗಳನ್ನ ತರಿಸಿದ್ದಾರೆ, ಒಂದು 200 ಸಸಿಗಳನ್ನು. ಈಗ ಅವರು ತಮ್ಮ ಹೊಲದಲ್ಲಿ ಬೆಳೆದಿದ್ದಾರೆ. ಈಗ ಅದು 3ನೇ ವರ್ಷ ಆಗಿದೆ. ಈಗ ಸಾಕಷ್ಟು ಕಾಯಿಗಳನ್ನು ಬಿಟ್ಟಿದ್ದವು, ಒಂದು 20ರಿಂದ 30 ಗಿಡಗಳು ಇನ್ನೂ ಬೆಳವಣಿಗೆ ಹಂತದಲ್ಲಿದ್ದಾವೆ. ಖುಷಿ ಅನಿಸುತ್ತೆ. ಮಿಯಾಜಾಕಿ ಮಾವು ಈಗ ಕೊಪ್ಪಳದ ಹೆಮ್ಮೆಯ ಗುರುತಾಗಿ ಮಾರ್ಪಟ್ಟಿದೆ. ನಾಗಪ್ಪ ಬಗನಾಳ ಅವರ ಈ ಕಾರ್ಯ ಇತರ ರೈತರಿಗೂ ಮಾದರಿಯಾಗಲಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.